ಎಲ್ರಿಗೂ ನಮಸ್ಕಾರ ರೀ. ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಸೆಕೆಂಡ್ T20 ಐತೆ. ಸೊ ಸೆಕೆಂಡ್ T20 ಎಲ್ಲಿ ನಡೀಲತ್ತೈತಿ, ಹಂಗೆ ವೆನ್ಯೂ ರಿಪೋರ್ಟ, ಪಿಚ್ ರಿಪೋರ್ಟ, ವೆದರ್ ರಿಪೋರ್ಟ, ಮತ್ತು ಇವತ್ತು ಯಾರು ಗೆಲ್ತಾರೋ ಪ್ಲೇಯಿಂಗ್ ಲೋನ ಈ ವಿಡಿಯೋದ ತಿಳ್ಕೊಂಡು ಅದಕ್ಕೆ ವಿಡಿಯೋನ ಕೊನೆಯವ್ರು ನೋಡ್ತಾ ಇರಿ. ಹಂಗೆ ವಿಡಿಯೋಕೊಂದು ಲೈಕ್ ಮಾಡಿರಿ. ಇವತ್ತಿನ ಇಂಡಿಯಾ ನ್ಯೂಜಿಲ್ಯಾಂಡ್ ಸೆಕೆಂಡ್ T20 ಏನೈತಿ ರಾಯ್ಪುರ್ನ ಶಹೀದ್ ವೀರ್ ನಾರಾಯಣ್ ಸಿಂಗ್ ಸ್ಟೇಡಿಯಮ್ದಾಗ ನಡೀಲತ್ತೈತಿ ಇವತ್ತಿನ ಸೆಕೆಂಡ್ T20. ಸೊ ಸೆಕೆಂಡ್ T20ಗಿಂತ ಹೋಗ್ಬೇಕಾರೆ ಫಸ್ಟ್ T20 ಒಳಗೆ ನಮ್ಮ ಅಭಿಷೇಕ್ ಶರ್ಮಾ ಅವ್ರ ಇನ್ನಿಂಗ್ಸು, ಹಂಗೆ ನಮ್ಮ ಬೌಲರ್ಸ್ಗಳು ಇದ್ರಿಂದ ನಮ್ಮ ಫಸ್ಟ್ ಇಂಡಿಯಾ ಟೀಮ 1-0 ಲೀಡ್ ಹೊಂಟೈತಿ. ಸೊ ಇದು 2ನೇ T20. ಈ ಸೀರೀಸ್ನ 5 T20 ಮ್ಯಾಚ್ ಅದಾವೆ. ಸೊ ಅದ್ರೊಳಗೆ ಈಗ ಬಂದಂದ್ರೂ ಗೆದ್ದೈತೆ ನಾವು. ಇದು 2ನೇ T20. ಸೊ ಇದ್ರೊಳಗೆ ಒಂದು ಸ್ವಲ್ಪ ಮಸ್ಟ್ ವಿನ ನಮ್ಗೆ ಗೆಲ್ಲೇಬೇಕನ್ನೋದು ನಮ್ಗೆ ಇರ್ತೈತಿ. ನ್ಯೂಜಿಲ್ಯಾಂಡ್ದವ್ರಿಗೆ ಏನೈತಿ ಬೌನ್ಸ್ ಬ್ಯಾಕ್ ಮಾಡ್ಬೇಕು ನಮಗತ್ತೆ ಅವ್ರಿಗೆ ಇರ್ತೈತಿ. ಇನ್ನು ಈ ಪಿಚ್ಚಿನ ಸ್ಟಾಟ್ಸ್ ಕಡೆ ಬಂದ್ರೆ ಈ ಪಿಚ್ನಾಗ ಒಂದೇ T20 ನಡೆದೈತೆ. ಅದು ಒಂದೇ T20 ಐತಿ. ಒಳಗೆ ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರು ಗೆದ್ದಾರು. ಇನ್ನು ಬಿಟ್ರೆ IPL ಐತಿ, ಅದು ವುಮೆನ್ಸ್ ಸೈಡ್ ಐತಿ ಈ ಸ್ಟೇಡಿಯಮ್ದಾಗ. ಅದು ಬಿಟ್ರೆ IPL ಐತಿ. ಅದು IPL ಸ್ಟಾರ್ಟ್ ಪಕ್ಕ ನೋಡ್ಕೊತ ಹೋದ್ರೆ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದವರು 33% ಗೆದ್ದಾರು, ಮತ್ತು ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರು 61% ಗೆದ್ದಾರು. ಸೊ IPL T20 ಎರಡು T20 ಫಾರ್ಮೆಟ್ ಆಗಿರೋದಂದ್ರೆ ಅದಕ್ಕೆ ಐತಿ ನಾವು T20 ಇದಕ್ಕೆ ಹೋಗೋಣ, ಅಂದ್ರೆ IPL ಸ್ಟಾರ್ಟ್ಸ್ ಕಡೆ ಹೋಗೋಣ. ಅಂದರೆ ಇಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಮಾಡಿದವ್ರಿಗೆ ಹೆಚ್ಚಿಗೆ ಹೆಲ್ಪ್ ಐತಿ. 67% ವಿನ್ನಿಂಗ್ ಪರ್ಸೆಂಟೇಜ ಚೇಸ್ ಮಾಡಿದವ್ರಿಗೆ ಐತಿ. ಸೊ ಈ ಸ್ಟೇಡಿಯಮ್ದಾಗ ನಿಮಗೆ ಆ್ಯಸ್ ಇಟ್ ಇಸ್ ಗೊತ್ತಿದ್ದಂಗೆ ಚೇಸ್ ಮಾಡಿದ್ರೆ ವಿನ್ ಆಗೋ ಚಾನ್ಸ್ ಭಾಳ ಐತಿ. ಸೊ ಅದನ್ನ ಮಾಡ್ತಾರೆ ನಾನು ಅನ್ಕೋತೀನಿ. ಇಲ್ಲಿ ಬಾಲಿಂಗ್ ವಿಚಾರಕ್ಕೆ ಬಂದ್ರೆ ಈ ಪಿಚ್ ಯಾರಿಗೆ ಹೆಲ್ಪ್ ಐತಂದ್ರೆ ಇದು ಪೇಸರ್ಸ್ಗಳಿಗೆ ಹೆಲ್ಪ್ ಐತತ್ತ. ಅಂದರೆ ಇಲ್ಲಿ ಈ ವಿಕೆಟ್ನಾಗ ಸ್ಪಿನ್ನರ್ಸ್ಗಿಂತ ಪೇಸರ್ಸ್ಗಳು ವಿಕೆಟ್ ತೊಗೊಂಡಾರ. ಇಟ್ ಮೀನ್ಸ್ ಇಬ್ಬರಿಗೆ ಹೆಲ್ಪ್ ಐತೆ ಹೇಳ್ಬೇಕು. ಸ್ಪಿನ್ನರ್ಸ್ಗೆ ಫಾಸ್ಟ್ ಬೌಲರ್ಸ್ಗೆ ಇಬ್ಬರಿಗೆ ಹೆಲ್ಪ್ ಐತಿ. ಮತ್ತು ಬ್ಯಾಟಿಂಗ್ನ ಇಲ್ಲಿ ಅಷ್ಟು ಹೆವರೇಜ್ ಸ್ಕೋರ್ ಬಂದಿಲ್ಲ. ಇಲ್ಲಿ ಹೈಯೆಸ್ಟ್ ಸ್ಕೋರ್ ಒಟ್ಟು 174 ಐತಿ. ನೋಡ್ಬೇಕು ಏನು ಮಾಡ್ತಾರೆ ನಮ್ಮ ಇಂಡಿಯಾದವ್ರ ಐತಿ. ಇವತ್ತೇನು ಹೈಯೆಸ್ಟ್ ಸ್ಕೋರ್ ಮಾನ್ಯ ಹೊಡೆದಂಗೆ 230 ಮಾನ್ಯ ಪಿಚ್ ಏನಿತ್ತು ಹೆವಿ. ನಾವು ಏನಂದಿದ್ವಿ ಹೆವಿ ಡೇಂಜರಸ್ ಪಿಚ್ಚ ಹೊಡ್ಲಿಕ್ಕೆ ಆಗತ್ತಿಲ್ಲ. ನಾವು ನಾಗ್ಪುರ್ ಸ್ಟೇಡಿಯಮ್ದಾಗ 238 ಹೊಡೆದ್ರು. ಸೊ ಈ ಪಿಚ್ಚು ಸ್ವಲ್ಪ ಆ ಕಡೆ ಅಂತ ಹೆವಿ ಬ್ಯಾಟಿಂಗ್ ಗತೆ ಕಾಣಿಸೋಲ್ತು. 174 ಹೈಯೆಸ್ಟ್ ಸ್ಕೋರ್ ಐತಿ. ಇಟ್ ಮೀನ್ಸ್ ನೋಡ್ಬೇಕು ನಮ್ಮ ಇಂಡಿಯಾದವ್ರು ಇಲ್ಲಿ ಒಂದು ಹೈಯೆಸ್ಟ್ ಸ್ಕೋರ್ ಹೊಡೆದ್ರೆ ನೆಕ್ಸ್ಟ್ ಲೆವೆಲ್ ಇರ್ತೈತಿ. ಅದಕ್ಕೆ ಎಲ್ಲಿ ಆಗಲಾರ್ದಲ್ಲಿ ಅಷ್ಟು ಹೊಡೆದ್ರೆ ಬೇರೆ ಬಿಟ್ರೆ ನಮ್ಮ ಇಂಡಿಯಾ ಟೀಮಿಂದು ಅವರನ್ನ ಬೇರೆ ಐತಿ. ಇನ್ನು ಮೂರನೇದು ಏನಪ್ಪ ಅಂದ್ರೆ ಇದು ಯಾವುದಪ್ಪ ಅಂದರೆ ವೆದರ್ ರಿಪೋರ್ಟ್ ಏನೈತೆ. ವೆದರ್ ರಿಪೋರ್ಟ್ ಇಲ್ಲಿ ವೆದರ್ ಅಂದ್ರೆ ಭಾಳ ಇದು ಇಲ್ಲ, ಮಳಿನೂ ಭಾಳ ಆಗಿಲ್ಲ. ಇಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಮಳಿದೇನೂ ಇಲ್ಲ, ಬರೀ ಮಂಜು ಅಟ್ಟ ಹಾಕತ್ತ. 16% ಡಿಗ್ರಿ ಸೆಲ್ಸಿಯಸ್ ಐತಿ. ಅದು ಬಿಟ್ಟರೆ ಮಳಿ ಯಾವುದೂ ತೊಂದರೆ ಇಲ್ಲ, ಮಳಿ ಬರಂಗೂ ಇಲ್ಲ ಈ ಸ್ಟೇಡಿಯಮ್ದಾಗ. ಓಕೆ, ಮಳಿ ಪಿಚ್ ರಿಪೋರ್ಟ್ ಆಯ್ತು, ವೆದರ್ ರಿಪೋರ್ಟ್ ಆಯ್ತು, ಹಂಗೆ ವೆನ್ಯೂ ರಿಪೋರ್ಟ್ ಆದರೆ ಇನ್ನು 4ನೇ ಕಡೆ ಬಂದು ಅದು ಪ್ಲೇಯಿಂಗ್ ಇಲೆವನ್ ಅಪ್ಡೇಟ್ ಅಂತ ಕೇಳಕ್ಕೆ ಬಂದ್ರೆ ಈ ಮ್ಯಾಚ್ನಾಗ ಪರ್ಟಿಕ್ಯುಲರ್ ನನ್ನ ಪ್ರಕಾರ ಈ ಮ್ಯಾಚ್ನಾಗ ಒಂದು ಚೇಂಜ್ ಇರ್ಬೇಕು ಅನ್ಸತ್ತೆ, ನನಗೆ ಅನ್ಸತ್ತೆ. ಹಂಗೆ ಇರ್ತೈತಿ ಅಂತ ನನಗೆ ಅನ್ಸತ್ತೆ. ಅದಕ್ಕೆ ಸ್ಪೆಷಲಿ ಶಿವಮ್ ದುಬೆ ಅವ್ರ ಬದಲಿ ಒಬ್ಬ ಎಕ್ಸ್ಟ್ರಾ ಪೇಸರ್ ನಮ್ಮ ಹರ್ಷಿತ್ ರಾಣಾ ಅವ್ರು ಬಂದ್ರೆ ಭಾಳ ಚಲೋ ಆಗಿರ್ತೈತೆ ನನಗೆ ಅನಿಸ್ಲಾಗತ್ತೆ. ಅದಕ್ಕೆ ನೀವು ನೋಡ್ರಿ ಹರ್ಷಿತ್ ರಾಣಾ ನೀವು ಹಂಗೆ ಪಿಕ್ ಮಾಡ್ಲಿಕ್ಕೆ ಅವ್ರು ಹೆವಿ ಬ್ಯಾಟಿಂಗು ಭಾರಿ ಐತಿ. ನೀವು ಇಂಡಿಯಾ ನ್ಯೂಜಿಲ್ಯಾಂಡ್ ಓಡಿಯಾದಾಗೆಲ್ಲ ನೋಡೇ ಬಿಟ್ಟಿರಿ, ಹಾಫ್ ಸೆಂಚುರಿ ಹೊಡೆದಾರ. ಸೊ ಅದಕ್ಕೆ ಹರ್ಷಿತ್ ರಾಣಾ ಅವೈಲೇಬಲ್ ಇರೋದ್ರಿಂದ ಹರ್ಷಿತ್ ರಾಣಾ ನೀವು ಕರ್ಕೊಂಡ್ರೆ ಪ್ಯೂರ್ ಬೌಲರ್ ಕೆಲಸ ಮಾಡ್ತಾರೆ. ಹಂಗೆ ಶಿವಮ್ ದುಬೆ ಆಗತ್ತೆ ಅವ್ರಿಗೆ ನಿತ್ತಲೇ ಆಡ್ತಾರೋ, ಒಂದು 4 6 ಹೊಡ್ತಾರೆ. ಹಿಂಗಿಲ್ಲ, ಬಂದ ಕೂಡಲೇ ಎತ್ತಾನೆ ಇರ್ತಾರೋ. ಸೊ ಅದಕ್ಕೆ ಐತಿ ಇವರು ಟೀಮ್ನಾಗ ಬಂದ್ರೆ ಭಾಳ ಚಲೋ ಹರ್ಷಿತ್ ರಾಣಾ ಅವರು ಶಿವಮ್ ದುಬೆ ಬದ್ದೆ ಅಂತ ನಾನು ಅನ್ಕೋತೀನಿ. ಸೊ ನೋಡು ಏನು ಮಾಡ್ತಾರೆ ನಮ್ಮ ಟೀಮ್ ಇಂಡಿಯಾದರ್ತಿ. ಇನ್ನು ನಮ್ಮ ವಿಡಿಯೋದ 4ನೇ ಭಾಗ ಅದು ನಮ್ಮ ಇಂಡಿಯಾ ಟೀಮ್ ಪ್ಲೇಯಿಂಗ್ ಲೋನ್ ಹೆಂಗಿರ್ತಾರೆ. ಓಪನಿಂಗ್ ಒಳಗೆ ನಮ್ಮ ಅಭಿಷೇಕ್ ಶರ್ಮಾ ಅವ್ರು ಇರ್ತಾರೋ, ಅವ್ರ ಜೊತೆ ಸಂಜು ಸ್ಯಾಮ್ಸನ್ ಅಂತೂ ಇದ್ದೇ ಇರ್ತಾರೋ. 3ನೇ ನಂಬರ್ ಇಶಾನ್ ಕಿಶನ್ ಬಂದ್ರೆ, 4ನೇ ನಂಬರ ಸೂರ್ಯಕುಮಾರ್ ಯಾದವ್ ಬರ್ತಾರೋ. 5ಕ್ಕೆ ಹಾರ್ದಿಕ್ ಪಾಂಡ್ಯ ಅವ್ರು ಬಂದ್ರೆ, 6ಕ್ಕೆ ನನ್ನ ಪ್ರಕಾರ ಹರ್ಷಿತ್ ರಾಣಾ 6ಕ್ಕೆ ಬರ್ತಾರೋ. ಇನ್ನು 7ಕ್ಕೆ ಐತಿ ಅಕ್ಷಯ್ ಪಟೇಲ್ ಬರ್ತಾರೋ. 8ಕ್ಕೆ ಜಸ್ಪ್ರೀತ್ ಬುಮ್ರಾ, 9ಕ್ಕೆ ವರುಣ್ ಚಕ್ರವರ್ತಿ, 10ಕ್ಕೆ ಆರ್ಶಿಪ್ ಸಿಂಗ್, 11 ನಮ್ಮ ರಿಂಕು ಸಿಂಗ್. ಅಂದರೆ ನಾ ಆರ್ಡರ್ ವೈಸ್ ಹೇಳತ್ತಿಲ್ಲ, ಇದೇ ನಂಬರ್ ಇವ್ರು ಆಡ್ತಾರೆ ಹೇಳತ್ತಿಲ್ಲ. ಸ್ವಲ್ಪ ಪ್ಲೇಯಿಂಗ್ ಲೋನ್ ಹೇಳಮ್ಮ ಸ್ವಲ್ಪ ಆ ಕಡೆ ಇದು ಆಕೈತಿ. ಸೊ ಅದಕ್ಕೆ ನಂಬರ್ ಆರ್ಡರ್ ವೈಸ್ ಹೇಳಂಗಿಲ್ಲ, ಪ್ಲೇಯಿಂಗ್ ಲೋನ್ ನನ್ನ ಪ್ರಕಾರ ಅನ್ಸು ಪ್ಲೇಯಿಂಗ್ ಲೋನ್ ಇವತ್ತು ಇದೇ ಇರುತ್ತೆ. ಸೊ ನೋಡು ನಮ್ಮ ಇಂಡಿಯಾ ಟೀಮ್ನವ್ರು ಪ್ಲೇಯಿಂಗ್ ಲೋನ್ದಾಗ ಏನು ಚೇಂಜ್ ಮಾಡ್ತಾರೆ, ಇಲ್ಲಕ ಮನೆ ಗೆದ್ದುವತ್ತೆ ಅನ್ಚೇಂಜ್ ಹೋಗ್ತಾರೆ. ನೋಡು ನನ್ನ ಪ್ರಕಾರ ಒಬ್ಬರು ಚೇಂಜ್ ಮಾಡಬೇಕು. ಸೊ ನೋಡು ಏನು ಮಾಡ್ತಾರೆ. ನಮ್ಮ ಗಂಭೀರ್ ಅವ್ರದ್ದು ಅವ್ರ ತೇಲೇ ಬೇರೆ, ನಮ್ಮ ತೇಲೇ ಬೇರೆ, ಅವ್ರಿಗೆ ಗೊತ್ತು ಗಂಭೀರ್ ಅವ್ರಿಗೆ. ಇನ್ನು 5ನೇ ನಂಬರ್ ಪ್ರಿಡಿಕ್ಷನ್ ಕಡೆ ಬಂದ್ರೆ ಇವತ್ತು ನನ್ನ ಪ್ರಕಾರ ಇಂಡಿಯಾದವ್ರಿಗೆ ಗೆಲ್ತಾರೋ. ಇವತ್ತು ನನಗೆ ಯಾಕೋ ಪರ್ಸ್ನಲ್ ಅನ್ಸ್ಲೈತಿ ಕೈಲ್ ಜೇಮಿಸನ್ಗೆ ಯಾಕೋ ಟ್ರೀಟ್ಮೆಂಟ್ ಸಿಗಂಗೆ ಕಾಣಿಸ್ತೈತಿ. ಇವತ್ತು ಹಾಕಿ ಬಡ್ಸ್ಕೊಳ್ಳೋ ಸಾಧ್ಯತೆ ಭಾಳ ಐತಿ.
ಹಂಗೆ ಇವತ್ತು ನನ್ನ ಪ್ರಕಾರ ಇವ್ರ ಬ್ಯಾಟಿಂದ ಪಕ್ಕಾ ರನ್ ಬರ್ತಾವೆ. ಸಂಜು ಸ್ಯಾಮ್ಸನ್ ಅವ್ರ ಬ್ಯಾಟಿಂದ ರನ್ ಬರ್ತಾವೆ ಅನ್ಸಲಾಗುತ್ತೆ. ಯಾಕೋ ಸಿಕ್ಸ್ ಸೆನ್ಸ್ ಒಡ್ಲಾರ ತಲ್ಲಿಂತ್ರ. ಸೊ ನೋಡು ಮ್ಯಾಚ್ ಏನಾಗತ್ತೆ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತಾ ವಿಡಿಯೋಕ್ಕೆ ಲೈಕ್ ಮಾಡಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ. ಸೊ ಮಾತಾಡೋಣ ಎಲ್ರಿಗೂ ನಮಸ್ಕಾರ.